ಇದು ಬಿಗ್ ಬಾಸ್ ಸ್ಪರ್ಧೆಯ ಮ್ಯಾರೇಜ್ ಸ್ಟೋರಿ. ಬರೀ ವಿವಾದಗಳಿಂದಲೇ ಗುರುತಿಸಿಕೊಂಡಿದ್ದಂತಹ ಈ ಸ್ಪರ್ಧಿ ಈಗ ಮದುವೆ ಸುದ್ದಿಯಿಂದ ಮತ್ತೆ ವಿವಾದಕ್ಕೀಡಾಗಿದ್ದಾರೆ. ಈತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ. ಆತನ ಮದುವೆ ವಿಚಾರದಲ್ಲಿಯೂ ಕೂಡ ಒಂದಷ್ಟು ವಿವಾದವಾಗಿತ್ತು. ಬರೀ ವಿವಾದಗಳಿಂದಲೇ ಗುರುತಿಸಿಕೊಂಡಿದ್ದಂತಹ ಈ ಸ್ಪರ್ಧಿ ಈಗ ಮದುವೆ ಸುದ್ದಿಯಿಂದ ಮತ್ತೊಮ್ಮೆ ವಿವಾದಕ್ಕೀಡಾಗಿದ್ದಾರೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಸ್ಟೇಷನ್ ಮೆಟ್ಟಿಲೇರಿದ್ದ ಸ್ಪರ್ಧಿ ಬಿಗ್ ಬಾಸ್ ಇತಿಹಾಸದಲ್ಲೇ ನಡೆಯದಂತಹ ಘಟನೆಯೊಂದು ನಡೆದು ಹೋಗಿದೆ. ಆದರೆ ವಿವಾದದಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಆ ಸ್ಪರ್ಧಿ ರಾತ್ರೋರಾತ್ರಿ ಆ ಸ್ಪರ್ಧಿಯ ಬಂಧನವಾಗಿತ್ತು. ಹುಲಿ ಉಗುರು ಪ್ರಕರಣದಲ್ಲಿಯೂ ಕೂಡ ಆತನನ್ನ ಬಂಧನ ಮಾಡಲಾಗಿತ್ತು. ಈಗ ಮತ್ತೆ ಎರಡನೇ ಮದುವೆಗೆ ಸಜ್ಜಾದ ಅವರಿಗೆ ಶಾಕ್ ಎದುರಾಗಿದೆ. ಹಾಗಾದ್ರೆ ಯಾರು ಆ ವಿವಾದಿತ ಸ್ಪರ್ಧಿ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಆ ಸ್ಪರ್ಧಿಯ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದ್ರೆ ಯಾರು ಅವರು? ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಹುಲಿ ಉಗುರನ್ನ ಧರಿಸಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಪ್ರಕರಣ ದಾಖಲಾಯಿತು. ಬಿಗ್ ಬಾಸ್ ನಡೀತಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಒಳನುಗ್ಗಿ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ರು. ಆಚೆ ಹೋಗಿ ಬಂದ ಮೇಲೆ ಮದುವೆ ಮ್ಯಾಟರ್ ಬಟಾಬಯಲಾಗಿದೆ. ಹಾಗಾದ್ರೆ ಏನದು? ಆ ಸ್ಪರ್ಧಿ ಬೇರಾರು ಅಲ್ಲ, ವರ್ತೂರ್ ಸಂತೋಷ್. ವರ್ತೂರ್ ಸಂತೋಷ್ ಈಗಾಗಲೇ ಒಂದು ಮದುವೆಯಾಗಿದ್ದ ವರ್ತೂರ್ ಸಂತೋಷ್. ಹಾಗಾದ್ರೆ ಎರಡನೇ ಮದುವೆಗೆ ರೆಡಿಯಾಗಿದ್ರ ವರ್ತೂರ್ ಎನ್ನುವಂತಹ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇದೆ. ತನಿಷಾ ಕುಪ್ಪಂಡ ಜೊತೆ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ವೈರಲ್ ಆಗಿತ್ತು. ಆದ್ರೆ ಅದಕ್ಕೆಲ್ಲ ಬ್ರೇಕ್ ಹಾಕಿದ ಸಂತೋಷ್, ನಾವಿಬ್ರು ಸ್ನೇಹಿತರು, ನಾವಿಬ್ರು ಗೆಳೆಯರು, ನಾವಿಬ್ರು ಫ್ರೆಂಡ್ಸ್ಗಳು, ನಾನು ನನ್ನ ಮೊದಲನೇ ಹೆಂಡತಿ ಒಂದಾಗಿದ್ದೇವೆ. ಅಂದ್ರೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಮಾತಿದೆ. ನಾನು ನನ್ನ ಸಂಸಾರದ ಸಮಸ್ಯೆ ಬಗೆಹರಿಸಿಕೊಂಡಿದ್ದೇನೆ. ನಮ್ಮ ಸಂಸಾರದಲ್ಲಿ ಯಾವ ತೊಂದರೆಯೂ ಇಲ್ಲ. ಜೊತೆಯಲ್ಲಿ ಕೂತು ಊಟ ಮಾಡಿ ಸಮಸ್ಯೆ ಬಗೆಹರಿಸಿಕೊಂಡಿದ್ದೇವೆ. ಹಾಗಾಗಿ ನನ್ನ ಮದುವೆ ವಿಚಾರ ಮಾತು ಬೇಡ, ನಾನು ಯಾವ ತಪ್ಪು ಮಾಡಿಲ್ಲ ಎಂದ ವರ್ತೂರ್ ಸಂತೋಷ್. ಈಗ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಪತ್ನಿಗೆ ಹಿಂಸೆ ಕೊಟ್ಟು ಅಥವಾ ಪತ್ನಿಯ ಜೊತೆ ಬೇರೆ ತರಹದ ವಿಚಾರಗಳಲ್ಲಿ ಆಕೆಯ ಜೊತೆ ಜಗಳ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಪ್ರಥಮ ಬಾರಿಯ ಚರ್ಚೆಗೆ ಗುರಿಯಾಗಿದ್ದಂತಹ ವರ್ತೂರ್ ಸಂತೋಷ್. ಅದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಕುಪ್ಪಂಡ ಎನ್ನುವಂತಹ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಜೊತೆಗೆ ಚಲನಚಿತ್ರದ ನಟಿ, ಆಕೆಯ ಜೊತೆಗೂ ಕೂಡ ವಿಪರೀತ ಸಲಿಗೆ ಮತ್ತು ಅತಿರೇಕದ ಸ್ನೇಹ, ಇವೆಲ್ಲವೂ ಕೂಡ ಹೊರ ಸಮಾಜದಲ್ಲಿ ಇಬ್ಬರ ನಡುವೆ ಏನೋ ಒಂತರಹದ ಗೆಳೆತನ ಇದೆ, ಏನೋ ಒಂತರಹದ ಸ್ನೇಹ ಇದೆ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಮದುವೆಯಾಗಿದ್ದಂತಹ ಮೊದಲನೆಯ ಹೆಂಡತಿಯ ಜೊತೆ ನಾನು ಚೆನ್ನಾಗಿದ್ದೀನಿ, ನನಗೂ ಆಕೆಗೂ ಯಾವ ಸಮಸ್ಯೆಯೂ ಇಲ್ಲ, ನಾವಿಬ್ಬರು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದೀವಿ, ಹಾಗಾಗಿ ನಮ್ಮ ಮದುವೆಯ ಬಗ್ಗೆ ಅಪಪ್ರಚಾರ ಬೇಡ, ಊಹಾಪೋಹಗಳನ್ನು ಹರಡಬೇಡಿ ಅಂತ ಹೇಳಿ ಈಗ ವರ್ತೂರ್ ಸಂತೋಷ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ.